ನಾವು ಲೆಗ್ಗೆರೆಯಿಂದ ಬರ್ತಾಯಿದ್ದೀವಿ. ನಾವು 6-7 ವಾರದಿಂದ ಬರ್ತಾಯಿದ್ದೀವಿ. ಬಟ್ ನನಗೆ ತುಂಬ ತೊಂದರೆ ಇತ್ತು. ನನ್ನ ಯಜಮಾನ್ರಿಗೆ ಕೆಲಸದ್ದು ಎಲ್ಲೂ ಅಡ್ಜಸ್ಟ್ ಆಗ್ತಿರಲಿಲ್ಲ. ಆಮೇಲೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಇದಿದೆ, ಪ್ರಾಬ್ಲಮ್ ಇತ್ತು, ಸಾಲ ಇತ್ತು. ಯಾವುದಾದ್ರು ಒಂದು ಮೂಲಕ ನಮಗೆ ಸಹಾಯ ಆಗ್ತಿದೆ. ಇಲ್ಲಿ ಬಂದ ಮೇಲೆ 2ನೇ ವಾರಕ್ಕೆ ನಮಗೆ ಹೆಲ್ಪ್ ಆಯಿತು. ಅದು ನನಗೆ ಬೇರೆ ಮನೆ ಫ್ಯಾಮಿಲಿ ಕಡೆಯಿಂದನೇ ಹೆಲ್ಪ್ ಆಗೋಂಗೆ ಆಯಿತು. ಅದು ಯಾರೂ ಹೆಲ್ಪ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಮತ್ತು ನನಗೆ ಆಪ್ರೇಷನ್ ಆಗಿ ನಂಗೆ ತುಂಬ ತೊಂದರೆ ಆಗಿತ್ತು. ಒಂದು ಕಣ್ಣು ಈಗಲೂ ಕಾಣಿಸಲ್ಲ. ಬಟ್ ಡಾಕ್ಟ್ರ್ ಹೇಳಿದರು ನನಗೆ ಕಣ್ಣು ಕಾಣಿಸಲ್ಲ ಅಂತ. ರಾಯರ ಆಶೀರ್ವಾದದಿಂದನೇ 2 ತಿಂಗಳು ನನಗೆ ಕಣ್ಣು ಬಂದಿರಲಿಲ್ಲ. 2 ತಿಂಗಳಾದಮೇಲೆ ಕಣ್ಣು ಬಂದಿದ್ದು. ಅವರ ಇದ್ರ ಸನ್ನಿಧಿಗೆ ಅವರೇ ಕರೆಸ್ಕೊಂಡಿದ್ರು. 2 ತಿಂಗಳಾದಮೇಲೆ ನನಗೆ ಕಣ್ಣು ಕಾಣಿಸಿರೋದು. ಈ ಕೈ ಹಿಡ್ಕೊಂಡು ಓಡಾಡಿಸ್ಬೇಕಾಗಿತ್ತು ನನಗೆ. ಈಗಲೂ ಅಷ್ಟು ಕಾಣಿಸಲ್ಲ, ಇದ್ರ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ, ಜಾಸ್ತಿ ಕಾಣಿಸಲ್ಲ. ಬಟ್ ಇದೊಂದು ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ನನಗೆ ಎಲ್ಲ ಒಳ್ಳೆಯದಾಗಿದೆ. ಅಂದರೆ ಕಾಣಿಸುತ್ತೆ, ಬಟ್ ನನಗೆ ನರ ಫುಲ್ಲು ವೀಕ್ ಇರೋದ್ರಿಂದ ಹುಟ್ಟಿದಾಗಿಂದನೂ ಪ್ರಾಬ್ಲಮ್ಮು. ಹಂಗಾಗಿ ನನಗೆ ಹೇಳೋಕ್ಕಾಗಲ್ಲ ಸರ್, ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಮೈಯೆಲ್ಲ ಜುಮ್ಮನ್ನುತ್ತೆ. ಅಷ್ಟು ರಾಯರ ಬಗ್ಗೆ ಹೇಳೋಕ್ಕಾಗಲ್ಲ. ಎಲ್ಲ ನಡೆಯುತ್ತೆ ಈ ಜಾಗದಲ್ಲಿ, ಆ ಥರ ನಡೆಯುತ್ತೆ ಎಲ್ಲ ರಾಯರೇ ಎಲ್ಲ. ತುಂಬ ಖುಷಿಯಾಗುತ್ತೆ, ತುಂಬ ಅಂದರೆ ತುಂಬ ಹೇಳಲಿಕ್ಕಾಗ್ದಿರೋ ಅಷ್ಟು. ಅವರಿಂದಲೇ ಎಲ್ಲ. ಇಲ್ಲ, ಖಂಡಿತ ಕೈ ಬಿಡಲ್ಲ. ಅದೇ ನಂಬಬೇಕು. ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ.